ನಾವು ನಮಗೆ ನಾವು ಖುಷಿಯನ್ನು ಪಡೆಯುವಂಥ ದಿವಸ, ನಮಗೆ ನಾವು ಸಂತೋಷ ಪಡುವಂಥ ದಿವಸ. ಭಗವಾನ್ ಬುದ್ಧರು ಮೊಟ್ಟ ಮಾರ್ಗವನ್ನು ನಮಗೆ ಭಗವಾನ್ ಬುದ್ಧರು ತೋರಿಸ್ಕೊಟ್ಟಿದ್ದಾರೆ. ಈ ಪವಿತ್ರ ಮಾರ್ಗದಲ್ಲಿ ಸದಾ ಸುಖ, ಸಂತೋಷ, ಆರೋಗ್ಯ, ನೆಮ್ಮದಿಯಿಂದ ಇರುವಂಥ ಮಾರ್ಗವನ್ನು ಭಗವಾನ್ ಬುದ್ಧ ತೋರಿಸ್ಕೊಟ್ಟಿದ್ದಾರೆ. ಅದೇ ತಕ್ಕನಾಗಿ ನೀವೆಲ್ಲರೂ ಕೂಡ ಪಂಚಶೀಲ ತತ್ವಗಳ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ವಂದೇ ಬುದ್ಧ ಧಮ್ಮ ಸಂಘವೆಂಬ ಅಂತೆ ನಾವು ಜ್ಞಾನವಂತಗಳನ್ನು ಸ್ವೀಕರಿಸುತ್ತೇವೆ. ಅಂತೆ ನಾವು ಜ್ಞಾನಕ್ಕೆ ಮಾತ್ರ ಶರಣಾಗುತ್ತೇವೆ. ಅಂತೆ ನಾವು ಸತ್ಯಕ್ಕೆ ಮಾತ್ರ ಪ್ರಜ್ಞಾವಂತರ ದಾರಿಯಲ್ಲಿ ನಡೆಯುತ್ತೇವೆ. ಅಂತೆ ಈ ಪವಿತ್ರವಾದ ದಿನದಂದು ನಾವು ಈ ಪರಿಶುದ್ಧವಾದ ಮಾರ್ಗವನ್ನು ನಾವು ಸ್ವೀಕರಿಸುತ್ತೇವೆ. ಅಂತೆ ಈ ಪಂಚಶೀಲ ತತ್ವಗಳನ್ನು ನಾವು ನಮಗೆ ಸುಖ, ಸಂತೋಷ ಈ ಪಂಚಶೀಲಗಳನ್ನು ಸ್ವೀಕರಿಸುತ್ತೇವೆ. ಅಂತೆ ನಾವು ಇನ್ನು ಮುಂದೆ ಪ್ರಾಣ ಹತ್ಯವನ್ನು ಮಾಡುವುದಿಲ್ಲ, ಪ್ರಾಣ ರಕ್ಷಣೆಯನ್ನು ಮಾಡುತ್ತೇವೆ. ಅಂತೆ ನಾವು ಕಳ್ಳತನವನ್ನು ಮಾಡುವುದಿಲ್ಲ, ಜ್ಞಾನವಂತರಾಗಿ ಪ್ರಜ್ಞಾವಂತರಾಗಿ ಜಾಗೃತಿಯಿಂದ ಬದುಕುತ್ತೇವೆ. ಅಂತೆ ನಾವು ಎಲ್ಲರಿಗೂ ಅಕ್ಕ, ಅಣ್ಣ, ತಮ್ಮ, ತಂದೆ, ತಾಯಿ ರೀತಿ ನೋಡಿಕೊಳ್ಳುತ್ತೇವೆ. ಅಂತೆ ನಾವು ಎಂದಿಗೂ ಸುಳ್ಳನ್ನು ಹೇಳುವುದಿಲ್ಲ, ಸತ್ಯವನ್ನೇ ನುಡಿಯುತ್ತೇವೆ. ಅಂತೆ ನಾವು ಇನ್ನು ಮುಂದೆ ಎಂಡ, ಸಾರಾಯ್, ಬೀಡಿ, ಸಿಗರೇಟ್, ಗುಟ್ಕಾ ಮುಂತಾದ ವಿಷವಸ್ತುಗಳನ್ನು ಸ್ವೀಕರಿಸುವುದಿಲ್ಲ. ಅಂತೆ ಈ ಪವಿತ್ರವಾದ ದಿನದಂದು ನಮಗೆ ನಾವು ಈ ಪಂಚಶೀಲ ಮಾರ್ಗವನ್ನು ಅರ್ಪಿಸಿಕೊಳ್ಳುತ್ತೇವೆ. ಅಂತೆ ಬುದ್ಧ ಧಮ್ಮ ಸಂಘವೆಂಬ ಈ ತ್ರಿರತ್ನಕ್ಕೆ ಸದಾ ನಾವು ಕುಶಲಸ್ಸ ಉಪಸಂಪದ ಸುಚಿತ್ತ ಪರಿಯೋದಪನ. ಯಾವುದೇ ತಪ್ಪನ್ನು ಮಾಡದೇ ಇರುವುದು, ಒಳ್ಳೆಯದನ್ನೇ ಮಾಡುವುದು, ಒಳ್ಳೆಯದನ್ನೇ ಬಯಸುವುದು ಮತ್ತು ತಮ್ಮ ಮಾರ್ಗದಲ್ಲಿ ನಾನು ಶುದ್ಧಿಗೊಳಿಸುವುದು ಇದೇ ಬುದ್ಧರ ಅನುಶಾಸನ. ಇದೇ ಬುದ್ಧರ ಅನುಶಾಸನವಾಗಿದೆ. ಇದೇ ಬುದ್ಧರ ಅನುಶಾಸನವಾಗಿದೆ.